ಕಚ್ಚಾ ತೈಲ ಬೆಲೆ ಮತ್ತೆ ಏರಿಕೆ, ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಎಷ್ಟಿದೆ? ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾರೆ. ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮತ್ತೆಲ್ಲ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದಂತ ಮರಿಬೇಡಿ ಗೈಸ್. ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆಗಳು ಮತ್ತೊಮ್ಮೆ ಏರಿಕೆ ಇದೆ. ಇಂದು ಬ್ರೆಂಟ್ ಕಚ್ಚಾ ತೈಲ ಪ್ರತಿ ಬ್ಯಾರಲ್ಗೆ $79.02 ವಹಿವಾಟು ನಡೆಸುತ್ತಿದ್ದು, WTI ಕಚ್ಚಾ ತೈಲ ಪ್ರತಿ ಬ್ಯಾರಲ್ಗೆ $74.83 ವಹಿವಾಟು ನಡೆಸುತ್ತಿದೆ. ಸರ್ಕಾರಿ ತೈಲ ಕಂಪನಿಗಳು ಆಗಸ್ಟ್ 25 ಭಾನುವಾರದಂದು ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನು ಸ್ಥಿರವಾಗಿಸಿಕೊಂಡಿದೆ. 4 ಮಹಾನಗರಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಹೇಳ್ತಾನೆ. ಈಗ ದೆಹಲಿಯಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ $94.72 ರು ಮತ್ತು ಡೀಸೆಲ್ ಬೆಲೆ ಬಂದುಬಿಟ್ಟು $87.62 ರು. ಮುಂಬೈನಲ್ಲಿ ಪೆಟ್ರೋಲ್ ಬೆಲೆ $103.44 ರು ಮತ್ತು ಡೀಸೆಲ್ ಬೆಲೆ $89.97 ರು. ಕೋಲ್ಕತ್ತಾದಲ್ಲಿ ಪ್ರತಿ ಲೀಟರ್ಗೆ ಪೆಟ್ರೋಲ್ ಬೆಲೆ $104.95 ರು ಮತ್ತು ಡೀಸೆಲ್ ಪ್ರತಿ ಲೀಟರ್ಗೆ $91.76 ರು. ಚೆನ್ನೈನಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ $100.75 ರು, ಡೀಸೆಲ್ ಬೆಲೆ ಬಂದುಬಿಟ್ಟು $92.34 ರು. ದೇಶದ ಇತರ ನಗರಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಹೇಳ್ತೇನೆ. ನೋಯ್ಡಾ ಪ್ರತಿ ಲೀಟರಿಗೆ $94.83 ಮತ್ತು ಡೀಸೆಲ್ಗೆ $87.96. ಗುರುಗ್ರಾಮ ಪೆಟ್ರೋಲ್ ಲೀಟರ್ಗೆ $95.19, ಡೀಸೆಲ್ ಬೆಲೆ ಬಂದುಬಿಟ್ಟು $88.05 ರು. ಬೆಂಗಳೂರು ಬಂದುಬಿಟ್ಟು ಪೆಟ್ರೋಲ್ ಲೀಟರ್ ಬೆಲೆ $102.86 ಮತ್ತು ಡೀಸೆಲ್ ಬೆಲೆ ಬಂದುಬಿಟ್ಟು $88.94 ರು. ಗೈಸ್, ಇಷ್ಟೆಲ್ಲ ತಿಳಿದುಕೊಂಡಿದ್ರಲ್ಲ, ಅದಕ್ಕೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಲವ್ ಯು ಸೋ ಮಚ್, ಬಾಯ್.